ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು ABRK ಕಾರ್ಯಕ್ರಮದ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ YS ಪಾಟೀಲ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಜನಧ್ವನಿಯ ಸಮುದಾಯದ ಬಾನುಲಿ ಕೇಂದ್ರವನ್ನು ಆಲಿಸುತ್ತಿರುವ ಎಲ್ಲ ಪ್ರಿಯ ಕೇಳುಗರಿಗೂ ನನ್ನಿಂದ ನಮಸ್ಕಾರ. ಸರ್, ಮೊದಲನೇದಾಗಿ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಹಾಗೂ ABRK ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಮತ್ತು ಈ ಒಂದು ಕಾರ್ಯಕ್ರಮದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ಬೋದಾ ಸರ್? ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಕರ್ನಾಟಕ ರಾಜ್ಯದ ಸ್ವಾಮ್ಯದ್ದು. ಇದು 2009ರಲ್ಲಿ ಈ ಟ್ರಸ್ಟನ್ನು ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶ ಎಲ್ಲ ಜನರಿಗೂ, ಕರ್ನಾಟಕದ ಎಲ್ಲ ಜನರಿಗೂ ವ್ಯವಸ್ಥಿತವಾದ ಆರೋಗ್ಯವನ್ನು ನೀಡಬೇಕು. ಆಮೇಲೆ ಅದರಲ್ಲೂ ಸಹಿತ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಷ್ಟೇ ಅಲ್ಲದೆ ಕೊಳಗೇರಿಯಲ್ಲಿ ನಿವಾಸಿಸುವಂಥವರಿಗೆ ಯಾವುದೇ ವ್ಯಕ್ತಿ ರಾಜ್ಯದಲ್ಲಿ ಅವನು ಗುಡ್ಡಗಾಡದಲ್ಲಿ ವಾಸಿಸುತ್ತಿದ್ದರೂ ಸಹಿತ ಅಂಥವರಿಗೆ ನಾವು ಮುಟ್ಟಬೇಕು, ತಲುಪಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ಇದು ಕಾರ್ಯನಿರ್ವಹಿಸ್ತಾ ಸುಮಾರು 17 ವರ್ಷಗಳ ಕಾಲ ಕಳೆದಿದೆ. ಯಶಸ್ವಿಯಾಗಿ 17 ವರ್ಷಗಳ ಕಾಲವನ್ನು ಸಂಪೂರ್ಣ ಮಾಡಿ ಹೆಚ್ಚು ಜನರಿಗೆ ತಲುಪುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದೆ. ಸರ್, ಈಗ ತಾವು ಹೇಳ್ದಂಗೆ ಗ್ರಾಮೀಣ ಮತ್ತು ಬುಡಕಟ್ಟು ಇರ್ಬೋದು ಮತ್ತು ಕೊಳಗೇರಿ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಇದು ಬಹಳ ಸಹಕಾರಿಯಾಗಿದೆ ಅಂತ ಹೇಳಿದ್ರಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯಗಳ ಒಂದು ಆರೋಗ್ಯ ಸುಧಾರಣೆಗೆ ಈ ಒಂದು ಯೋಜನೆಗಳು ಹೇಗೆ ಸಹಕಾರಿಯಾಗಿದೆ ಸರ್? ಇದು ಮುಖ್ಯವಾಗಿ ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಿಗೆ ನಡೆಸುವಂಥ ಮುಖ್ಯವಾದ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಯೋಜನೆಯನ್ನು ಇದು ಅನುಷ್ಠಾನಗೊಳಿಸ್ತಾ ಇದೆ. ಸುಮಾರು ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷ ಸುಮಾರು 25 ಲಕ್ಷ ಜನರನ್ನು ನಾವು ತಲುಪ್ತಾ ಇದ್ದೀವಿ. ಸುಮಾರು 32 ಲಕ್ಷದಷ್ಟು ಜನರಿಗೆ ನಾವು ವಿವಿಧ ರೀತಿಯಲ್ಲಿ ಅವರ ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 3,000 ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಗಳು, ಆಮೇಲೆ 560ಕ್ಕಿಂತ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಇದರಲ್ಲಿ ನೋಂದಣಿಯಾಗಿದೆ. ಇದರ ಮುಖ್ಯ ಉದ್ದೇಶ ನಾವು ಹೇಗೆ ಜನಕ್ಕೆ ಮುಟ್ತಾ ಇದ್ದೀವಿ, ಡೌನ್ ಟ್ರಾಡನ್ ಅಂತ ನಾವೇನು ಬುಡಕಟ್ಟು ಜನಾಂಗ ಅನ್ನಬಹುದು, ಹಿಂದುಳಿದ ಜನಾಂಗ ಅನ್ನಬಹುದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನಕ್ಕೆ ಅಂತ ಏನು ಹೇಳ್ತೀವಿ. ಇದರಲ್ಲಿ ರಾಜ್ಯ ಸರ್ಕಾರ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರಿಗೂ ಇದು APL BPL ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಈ BPL ಕಾರ್ಡ್ ಹೋಲ್ಡರಿಗೆ ಅಂದರೆ BPL ಕಾರ್ಡ್ ಹೊಂದಿದವರಿಗೆ 5 ಲಕ್ಷದವರೆಗೆ ನಾವು ಯಾವುದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಯಾವುದು 1 ಪೈಸೆನೂ ಅವನು ಆ ಕುಟುಂಬದಿಂದ ಖರ್ಚು ಮಾಡದೆ ನಮ್ಮಲ್ಲಿ 1650ರಷ್ಟು ವಿವಿಧ ಚಿಕಿತ್ಸೆಗಳನ್ನು ನಾವು ನೀಡ್ತಾ ಇದ್ದೀವಿ. ಅವ್ರಿಗೆಲ್ಲದೆ APL ಅನ್ನು ಸಹಿತ ನಾವು ಈಗಾಗಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಅವರಿಗೆ 1.5 ಲಕ್ಷದಷ್ಟು ಒಂದು ಕುಟುಂಬಕ್ಕೆ ಮಿತಿಗೊಳಿಸಿದೆ. ಅದರಲ್ಲಿ ಏನಂದರೆ APLದವರು 30% ಸರ್ಕಾರ, 70% ಕುಟುಂಬದ ಸದಸ್ಯ ಅವನು ಭರಿಸಬೇಕಾಗ್ತದೆ. ಆದರೆ BPL ಅಂದರೆ ಹಿಂದುಳಿದ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಯಾವುದೇ ಹಣವನ್ನು ಸಂದಾಯ ಮಾಡುವ ಅವಶ್ಯಕತೆ ಇಲ್ಲ.
ಉಪಯುಕ್ತವಾದ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಈ ಒಂದು ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ತೀರಿ. ಹಾಗೆ ಗ್ರಾಮೀಣ ಮತ್ತು ಈ ಒಂದು ಬುಡಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನರು ಏನೇನು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್? ಗ್ರಾಮೀಣ ಮಟ್ಟದಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತಾಯಂದಿರು ಸುರಕ್ಷಿತವಾಗಿ ಮಗು ಹೆರಿಗೆ ಮಾಡೋದು ಅತ್ಯಂತ ಮುಖ್ಯ. ಎಲ್ಲ ಕಡೆ ಈ ಸಮಸ್ಯೆಯನ್ನು ನೀವು ನೋಡ್ತಾ ಇರ್ತೀರಿ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಹಾರಗಳಲ್ಲಿ ಆದ ಬದಲಾವಣೆ ಮತ್ತು ಇದೆಲ್ಲ ಕಾರಣದಿಂದಾಗಿ ರೈತರಿಗೂ ಸಹಿತ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆ, ಆಮೇಲೆ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಬರುವಂಥದ್ದು, ಆಮೇಲೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯವನ್ನೇ ಈ ಬ್ಲಡ್ ಪ್ರೆಷರ್, BP, ಆಮೇಲೆ ಮಧುಮೇಹ ಅಂತ ಈಗ ಏನು ಡಯಾಬಿಟಿಸ್ ಅಂತ ಹೇಳ್ತೀವಿ, ಇಂಥ ಕಾಮನ್ ರೋಗಗಳನ್ನು ಬರ್ತವೆ. ಅದಲ್ಲದೆ ಆರ್ಗನ್ ಅಂದರೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಕಿಡ್ನಿ ಆಗಲಿ ಅಥವಾ ಹೃದಯ ಆಗಲಿ ಅದು ಕಂಪ್ಲೀಟ್ ಸ್ಟಾಪ್ ಆಗ್ತದೆ ಅಂತ ಹೇಳಿ ವೈದ್ಯರು ಸಲಹೆ ನೀಡಿದಲ್ಲಿ ಅದನ್ನು ನಾವು ಹೊಸದಾಗಿ ಬೇರೆಯವರಿಂದ, ಡೋನರಿಂದ, ಯಾರು ದಾನಿಗಳಿರ್ತಾರಲ್ಲ ಅವರಿಂದ ತೆಗೆದು ಹಾಕುವಂಥ ವ್ಯವಸ್ಥೆನೂ ಸಹಿತ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಹಳ್ಳಿಗಳಲ್ಲಿ ಅಂದರೆ ಈ ಕ್ಷಯರೋಗ, ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಇಂಥ ವಿವಿಧ ಕಾಯಿಲೆಗಳು ಈ ವರ್ತಮಾನ ಸಂದರ್ಭಗಳಲ್ಲಿ ಹೆಚ್ಚೆಚ್ಚು ಬರುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆಲ್ಲನೂ ಸಹಿತ ಉಚಿತ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ಸರ್, ಇದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈಗ ನಗರ ಪ್ರದೇಶಗಳಿರ್ಬೋದು ಅಥವಾ ಸ್ಲಮ್ ಪ್ರದೇಶಗಳಿರ್ಬೋದು, ಸೊ ಈ ಥರದ ಒಂದು ಪ್ರದೇಶಗಳಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಏನೇನು ಯೋಜನೆಗಳನ್ನ ಮಾಡಲಾಗಿದೆ ಸರ್? ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ, ರಾಜ್ಯಾದ್ಯಂತ ನಮ್ಮ ಆರೋಗ್ಯ ಮಿತ್ರರು ಇದ್ದಾರೆ. ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಆಮೇಲೆ ನಗರ ಪ್ರದೇಶಗಳಲ್ಲಿ ANM ಅಂತ ಹೇಳ್ತೇವೆ, ಅವರಿದ್ದಾರೆ. ಅದಲ್ಲದೆ ಆರೋಗ್ಯ ಸಲಹೆ ನೀಡುವಂಥ ಆರೋಗ್ಯ ಇಲಾಖೆಯ ಸಾಕಷ್ಟು ಸಿಬ್ಬಂದಿಗಳು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ PDOಗಳಾಗ್ಬೋದು, ಆಮೇಲೆ ಗ್ರಾಮ ಸಹಾಯಕರು ಆಗ್ಬೋದು, ಆಮೇಲೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯಿತಿ ಸೆಕ್ರೆಟರೀಸ್ ಅಂತಾರೆ. ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುವುದರಲ್ಲಿ ಅವರು ಅಂದರೆ ಬಾಯಿದಿಂದ ಬಾಯಿಗೆ ಹೋಗುವಂಥ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಅದಲ್ಲದೆ ಇಲಾಖೆಯಿಂದ ನಾವು ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಹಚ್ಚುವಂಥ ಕೆಲಸವನ್ನು ಮಾಡೋದು, ಆಮೇಲೆ ಆಯಾ ಏರಿಯಾಗೆ ಸಂಬಂಧಪಟ್ಟಂಗೆ ಬೀದಿ ನಾಟಕಗಳು ಮಾಡೋದು. ಈ ನಮ್ಮ ಮಂಗಳೂರು, ಉತ್ತರ ಕನ್ನಡ ಆ ಸೈಡ್ ಇದ್ದರೆ ಯಕ್ಷಗಾನ ಇಂಥ ಕಾರ್ಯಕ್ರಮಗಳನ್ನು ಮಾಡೋದು. ಆಮೇಲೆ ನಾಟಕ ಅಂದರೆ ಬೀದಿ ನಾಟಕ ಅಲ್ಲದೆ ನಾಟಕಗಳನ್ನು ಸಹಿತ ಮಾಡೋದು. ಆಮೇಲೆ ಸಮುದಾಯ ಸೇರಿದಾಗ ಇದ್ರ ಮಹತ್ವ ಕುರಿತು ಹೇಳುವಂಥದ್ದನ್ನು ನಮ್ಮ ಇಲಾಖೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದೆ ಈಗಾಗಲೇ. ಸರ್, ಈಗ ತಾವು ಹೇಳ್ದಂಗೆ ಕೆಲವೊಂದಷ್ಟು ಕಾಯಿಲೆಗಳ ಬಗ್ಗೆ ಹೇಳಿದ್ರಿ. ಏನೇನು ಕಾಯಿಲೆಗಳಿಗೆ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಸೊ ಅದೇ ರೀತಿ ಈ ಕೆಲವು ದೀರ್ಘಕಾಲಿಕ ಸಮಸ್ಯೆಗಳು ಅಂತ ಬಂದಾಗ ಕ್ಯಾನ್ಸರ್ ಇರ್ಬೋದು, ಹೃದಯಕಾಯಿಲೆ ಇರ್ಬೋದು, ಅಥವಾ ಈ ಇನ್ನಿತರ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡಬಹುದು ಸರ್? ಈಗಾಗಲೇ ನಾನು ಹೇಳಿದೆ, ಸುಮಾರು 3000 ಹಾಸ್ಪಿಟಲ್ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿದ್ದರೆ 560 ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಈಗ ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಹೃದಯದ ಬೈಪಾಸ್ ಮಾಡುವಂಥದ್ದು, ಮೂತ್ರಪಿಂಡ ಚಿಕಿತ್ಸೆ ಇರ್ಬೋದು, ಇವೆಲ್ಲ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಲಭ್ಯವಿಲ್ಲದ ಸಂದರ್ಭದಲ್ಲಿ ನಮ್ಮಲ್ಲಿ ಅದಕ್ಕೆ ರೆಫರಲ್ ಅಂತ ಒಂದು ಸಿಸ್ಟಮನ್ನು ನಾವು ಜಾರಿಯಲ್ಲಿ ತಂದೀವಿ. ಅಂದರೆ ಆ ರೋಗಿ ಅವನು ಆ ಆಸ್ಪತ್ರೆಗೆ ಹೋಗಿ ತಲುಪಿದಾಗ ಆ ಸೌಲಭ್ಯ ಆ ಆಸ್ಪತ್ರೆಯಲ್ಲಿ ಅವಕಾಶ ಇಲ್ಲ ಅಂದಾಗ ಅವನು ತಕ್ಷಣವೇ ಅವರಿಗೆ ಒಂದು ರೆಫರಲ್ ಕೊಡ್ತಾರೆ. ಅದಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ಆರೋಗ್ಯ ಮಿತ್ರರು ಪ್ರತಿ ಸರ್ಕಾರಿ ಆಸ್ಪತ್ರೆಗಳು ಏನಿದ್ದಾವೆ, ಎಸ್ಪೆಷಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅಲ್ಲೆಲ್ಲ ನಮ್ಮ ಆರೋಗ್ಯ ಮಿತ್ರರಿದ್ದಾರೆ. ಅವರು ಸಹಿತ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾರೆ. ಆ ರೆಫರಲನ್ನು ತಗೊಂಡು ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇರೆ ನಗರಗಳಲ್ಲಿರೋ ಸರ್ಕಾರಿ ಆಸ್ಪತ್ರೆಗಳಿಗೂ ಹೋಗ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಿಗೂ ಹೋಗುವಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಈ ಸೌಲಭ್ಯವನ್ನು ಸಾಕಷ್ಟು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಈ ಜಯದೇವ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಕಿದ್ವಾಯಿಗೆ ಸಂಬಂಧಪಟ್ಟಂಗೆ, ಕ್ಯಾನ್ಸರ್ ಇರ್ಬೋದು, ಇಂಥದ್ದನ್ನು ನಾವು ತಗೊಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳು ಏನು ನಮ್ಮಲ್ಲಿ
ಎಂಪೆನಲ್ ಆಗಿದ್ದಾರೆ, ನಮ್ಮಲ್ಲಿ ಏನು ನೋಂದಣಿ ಮಾಡ್ಕೊಂಡಿದ್ದಾರೆ, ಅಲ್ಲಿಯೂ ಸಹಿತ ಜನ ರೋಗಿಗಳು ಈಗಾಗಲೇ ಅದರ ಉಪಯೋಗ ತಗೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಒಂದು ಡಯಾಲಿಸಿಸ್ ವ್ಯವಸ್ಥೆ ಬೇಕಾಗುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ಇದರ ಒಂದು ಸಹಾಯ ಅಥವಾ ಇದರ ಒಂದು ಉಪಯೋಗವನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಪಡೆದುಕೊಳ್ಬೋದು ಸರ್. ಈ ಒಂದು ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ರಾಜ್ಯ ಸರ್ಕಾರ ಯೋಜನೆಯನ್ನು ಜಾರಿಯಲ್ಲಿ ತಂದಿದೆ. ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೂ ಸಹಿತ ರಾಜ್ಯಾದ್ಯಂತನೂ ಸಹಿತ ಎಲ್ಲ ಕಡೆ ವ್ಯವಸ್ಥೆ ಇಲ್ಲ, ಬಟ್ ನಾವು ನೋಟಿಫೈ ಮಾಡಿದ್ದೀವಿ ಇಂಥಲ್ಲಿ ಯಾವ್ಯಾವ ಜಾಗದಲ್ಲಿ ಇದರ ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆನೂ ಸಹಿತ BPL ಪೇಷಂಟ್ ಆದರೆ ಅವನಿಗೆ ಸಂಪೂರ್ಣವಾಗಿ 5 ಲಕ್ಷದವರೆಗೆ ಕಾಯಿಲೆಗೂ ಸಂಪೂರ್ಣವಾಗಿ ಫ್ರೀ ಟ್ರೀಟ್ಮೆಂಟ್ ಇದೆ, ಅಂದರೆ ಉಚಿತ ಚಿಕಿತ್ಸೆ ನಾವು ನೀಡ್ತಾ ಇದ್ದೀವಿ. ಅದನ್ನು ನಾವು ಈಗ ಎಸ್ಪೆಷಲಿ ಹೇಳಬೇಕಂದ್ರೆ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ಅಂತದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಬಹಳಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಯಾವುದು ನೋಂದಣಿಯಾದಂಥ ಖಾಸಗಿ ಆಸ್ಪತ್ರೆ ಇದ್ದಾವೆ, ನಾವು ಪರ್ಮಿಷನ್ ಕೊಟ್ಟಿದ್ದರೆ ಅಂಥಲ್ಲೇನೂ ಸಹಿತ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್, ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ ಈ ಒಂದು ಯೋಜನೆಯಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇದೆಯಾ? ಒಂದು ವೇಳೆ ಇದ್ದರೆ ಇದನ್ನು ಹೇಗೆ ಬಳಸ್ಕೊಳ್ಬೋದು ಸರ್? ಈ ಸುವರ್ಣ ಆರೋಗ್ಯ ಟ್ರಸ್ಟ್ ಯೋಜನೆ ಅಂದರೆ ಇದು ಆ್ಯಕ್ಚುಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಇದೆಲ್ಲನೂ ಕೂಡ ಇದೆ. ಇದು ಉಚಿತವಾಗಿಯೇ ಇದೆ. ಅವರು ಯಾರೇ ತುರ್ತು ಸಂದರ್ಭಗಳಲ್ಲಿ ರೋಗಿಯಾದವರು ಅಥವಾ ರೋಗಿಯ ಸಂಬಂಧಿಕರು 108 ಅಂತ ಏನು ಹೇಳ್ತೀವಿ ಅವರು ಸಂಪರ್ಕಿಸ್ಬೋದು. ರಾಜ್ಯಾದ್ಯಂತ ಈವನ್ ರಿಮೋಟ್ ಏರಿಯಾದಲ್ಲೇನೂ ಅಂದರೆ ಅತ್ಯಂತ ದೂರದ ಪ್ರದೇಶಗಳಲ್ಲೇನೂ ಸಹಿತ, ಗುಡ್ಡಗಾಡುಗಳ ಪ್ರದೇಶದಲ್ಲೇನೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವರು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ 108 ಅವರು ಡೈಲ್ ಮಾಡುವ ಮೂಲಕ ಈ ಸೇವೆಯನ್ನು, ಆಂಬ್ಯುಲೆನ್ಸ್ ಸೇವೆಯನ್ನು ಉಚಿತವಾಗಿ ಪಡಿಬೋದು. ಅಷ್ಟಲ್ಲದೆ ಈಗ ಯಾವುದಾದ್ರೂ ತುರ್ತು ಅಲ್ಲದೇ ಇರುವ ಸಂದರ್ಭಗಳಲ್ಲಿ ಯಾವುದಾದ್ರೂ ಸಮುದಾಯ ಆರೋಗ್ಯ ಕೇಂದ್ರದಿಂದ ಅವರಿಗೆ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಂದಾಗ 104 ಸೇವೆಯನ್ನು ಅವರು ಪಡೆಯೋದಕ್ಕೆ ಅವರಿಗೆ ಅವಕಾಶ ಇದೆ. ಸೊ 108 ಮತ್ತು 104 ಎರಡು ವಾಹನಗಳನ್ನು ಕೂಡ ಪಡೆದುಕೊಳ್ಬೋದು. ಹೌದು ಸರ್, ಇದ್ರ ಜೊತೆಗೆ ಈ ಒಂದು ಯೋಜನೆಯಲ್ಲಿ ರೆಫರಲ್ ಪಡಿತಕ್ಕಂಥ ಒಂದು ವ್ಯವಸ್ಥೆ ಹೇಗಿದೆ? ಯಾವ ಥರ ಒಂದು ಹಂತವಾಗಿ ಈ ಒಂದು ರೆಫರಲ್ನ ಪಡೆದುಕೊಳ್ಬೋದು ಸರ್? ಈ ರೆಫರಲ್ ಪಡೆಯೋದಂದರೆ ಯಾವುದೇ ರೋಗಿ ಅವನಿಗೆ ಗೊತ್ತಿರೋದಿಲ್ಲ ಈ ಸೌಲಭ್ಯ ಈ ಆಸ್ಪತ್ರೆಯಲ್ಲಿ ಇದೇನಾ ಇಲ್ಲ ಅಂಥೇಳಿ, ಅವನು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿರುವಂತಹ ನಮ್ಮ ಆರೋಗ್ಯ ಮಿತ್ರರು ಅಥವಾ ಅಲ್ಲಿ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿ ಅವರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ರೋಗಿಯಾದವನು ಅಥವಾ ರೋಗಿಯ ಸಂಬಂಧಿ, ರೋಗಿಯೊಂದಿಗೆ ಹೋದಂಥವನು ಅವನು BPL ಕಾರ್ಡ್ ಅಥವಾ ಆಧಾರ್ ಸಂಖ್ಯೆಯನ್ನು, ಆಧಾರ್ ಕಾರ್ಡನ್ನು ಕೊಡಲೇಬೇಕಾಗ್ತದೆ. ಅವರು ತೊಗೊಂಡು ಹೋಗಬೇಕು. ತೊಗೊಂಡು ಹೋಗಿ ಆ ನಂಬರನ್ನು ಅಥವಾ ಆ ಕಾರ್ಡನ್ನು ತೋರಿಸಿದರೆ ಅವರು ಇಮಿಡಿಯೇಟಾಗಿ ಅವರು ನಮ್ಮದು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ, ನಮ್ಮದು ವರ್ಕ್ ಹೇಗೆ ಮಾಡ್ತದೆ, ಕಾರ್ಯ ಹೇಗೆ ನಿರ್ವಹಿಸ್ತದೆ ಅಂದರೆ, ನಿಮ್ಮ ಈ ಡೀಟೇಲ್ನನ್ನು ಕೊಟ್ಟ ತಕ್ಷಣ ನಿಮ್ಮದು ಸಂಪೂರ್ಣವಾದ ಮಾಹಿತಿಯನ್ನು ಅದು ನಮ್ಮ ಏನು ಕಂಪ್ಯೂಟರ್ ಸಿಸ್ಟಮ್ ಇದೆ ಅದನ್ನೆಲ್ಲ ಫೆಚ್ ಮಾಡ್ತೈತೆ, ಅಂದರೆ ತನ್ನಷ್ಟಕ್ಕೆ ತಾನೇ ತೊಗೊಳ್ತದೆ. ಅದಾದಮೇಲೆ ಅವನು ಆದಂಥ ಕಾಯಿಲೆ, ಅಂದರೆ ನಾವು ಏನು ಸಿಸ್ಟಮ್ ಮಾಡಿದ್ದೀವಿ ಅಂದರೆ ಪ್ರೀ ಆತ್ ಅಂತ ಇರ್ತದೆ. ಇಂಥ ಸೌಲಭ್ಯ ಇಲ್ಲಿ ಇದೇನೋ ಇಲ್ಲೋ ಅನ್ನೋದಕ್ಕೆ ಅವನು ಎಲ್ಲ ಇದನ್ನು ಮಾಡ್ತಾರೆ. ಆವಾಗ ಆ ಸೌಲಭ್ಯ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದು ಯಾವ ಆರೋಗ್ಯ ಮಿತ್ರರಲ್ಲ, ಅಲ್ಲಿರುವಂಥ ಡಾಕ್ಟರ್, ಸಂಬಂಧಪಟ್ಟ ಡಾಕ್ಟರ್, ವೈದ್ಯ ಏನಿರ್ತಾನೆ ಅವರು ನಿರ್ಧಾರ ಮಾಡ್ತಾರೆ. ಆ ವ್ಯವಸ್ಥೆ ಇಲ್ಲ ಅಂದ ತಕ್ಷಣ ಅವರಿಗೆ ಏನು ಮಾಡ್ತಾರೆ ಅಂದರೆ ಒಂದು ರೆಫರಲ್ ಲೆಟರ್ ಕೊಡ್ತಾರೆ. ಅಲ್ಲಿ ರೆಫರಲ್ ಲೆಟರ್ ಸಿಸ್ಟಮ್ ಹೇಗಿದೆ ಅಂದರೆ ಆಟೋ ಜನರೇಟ್ ಆಗ್ತದೆ, ಅಂದರೆ ತನ್ನಷ್ಟಕ್ಕೆ ತಾನೇ ಅದು ಎಲ್ಲ ಡಿಟೇಲೊಂದಿಗೆ ಜನರೇಟ್ ಆಗ್ತದೆ, ಹೊರಗಡೆ ಬರ್ತದೆ. ಅದರಲ್ಲಿ ಏನಿರ್ತದೆ ಅಂದರೆ ಸುತ್ತಮುತ್ತಲಿ ಸಮೀಪದಲ್ಲಿರುವಂಥ ಆಸ್ಪತ್ರೆಗಳು, ಇಂಥ ಸೌಲಭ್ಯ ಇರುವ ಆಸ್ಪತ್ರೆಗಳ ಲಿಸ್ಟನ್ನು ನಾವು ಅವರಿಗೆ ಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಇಂಥ ಆಸ್ಪತ್ರೆಗಳಲ್ಲೇ ನೀವು ಹೋಗಿ ಚಿಕಿತ್ಸೆಯನ್ನು ಪಡಿಬೇಕಂತ ಹೇಳೋದಿಲ್ಲ. ಲಿಸ್ಟ್ ಏನು ಹಚ್ಚಿರ್ತೀವಿ ಅಥವಾ ಕೊಟ್ಟಿರ್ತೀವಿ, ಅವರಿಗೆ ತಲುಪಿಸಿರ್ತೀವಿ. ಆ ಲಿಸ್ಟಲ್ಲಿ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿ, ಏನು ರೋಗಿ ಇರ್ತಾನೆ ಅಥವಾ ರೋಗಿ ಸಂಬಂಧಿ, ಆ ರೋಗಿಯನ್ನು ಕರ್ಕೊಂಡು ಆಸ್ಪತ್ರೆಗಳಿಗೆ ಹೋಗ್ಬೋದು. ಅಲ್ಲಿಯೂ ಸಹಿತ ಹೋದ ತಕ್ಷಣ ಅಲ್ಲಿಯೂ ನಮ್ಮ ಆರೋಗ್ಯ ಮಿತ್ರರು ಇರ್ತಾರೆ. ಅವರ ಸಹಾಯ ಪಡೆಯೋದ್ರ ಮೂಲಕ ಇವರು ಇಮಿಡಿಯೇಟಾಗಿ ತಮ್ಮ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ಬೋದು.
ಸರ್, ಈಗ ತಾವು ಹೇಳ್ದಂಗೆ ನೀವು ಒಂದು ವೇಳೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅದೇ ರೀತಿ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ, ಸೊ ಈ ಥರ ಹಂತ ಹಂತವಾಗಿ ಹೋಗಬೇಕು. ಈಗ ಒಂದು ವೇಳೆ ನೇರವಾಗಿ ಏನು ಒಂದು ನೋಂದಣಿ ಆಗಿರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇವರು ಒಂದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು, ಹೇಗೆ ಸರ್? ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ, ನಮ್ಮಲ್ಲಿ ರಾಜ್ಯದಲ್ಲಿ ಆರೋಗ್ಯ ಸೇವೆ ಏನಿದೆ, ಸರ್ಕಾರದಿಂದ ಒದಗಿಸುವಂಥ ಆರೋಗ್ಯ ಸೇವೆ ಭಾಳ ಉತ್ತಮವಾಗಿದೆ. ಹೀಗಾಗಿ ನಾವು ಯಾವುದೇ ರೋಗಿ ಬಂದ ತಕ್ಷಣ ಸರ್ಕಾರದಲ್ಲೇ ಯಾವುದೇ ವ್ಯವಸ್ಥೆ ಚಿಕಿತ್ಸೆ ಅವಕಾಶ ಇದ್ದರೆ ನಾವು ಆದಷ್ಟು ಸರ್ಕಾರದಲ್ಲೇ ಅವರ ಚಿಕಿತ್ಸೆಯನ್ನು ಚೆನ್ನಾಗಿ ಕೊಡುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ನಾವು ಹೆಚ್ಚಿನ ಉತ್ತೇಜನ ಕೊಡ್ತೀವಿ. ಒಂದು ವೇಳೆ ಎಮರ್ಜೆನ್ಸಿ ಇರ್ತದೆ, ತುರ್ತು ಚಿಕಿತ್ಸೆಗಳಿರ್ತವೆ, ಆವಾಗ ಅವನಿಗೆ ಖಾಸಗಿ ಆಸ್ಪತ್ರೆನೋ ಸರ್ಕಾರಿ ಆಸ್ಪತ್ರೆನೋ ನೋಡುವಂಥ ಅವಕಾಶ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಿದೆ ಅಂದರೆ, ಯಾವುದು ತುರ್ತು ಚಿಕಿತ್ಸೆ ಅಂದರೆ ಅವನಿಗೆ ಹಾರ್ಟ್ ಅಟ್ಯಾಕ್ದಂಥದ್ದು ಮತ್ತೊಂದು ಆದರೆ ಅವರು ಯಾವುದೇ ಕಾರಣಕ್ಕೆ ಇದಕ್ಕೆ ಹೋಗಬೇಕಾಗಿಲ್ಲ, ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೆಫರಲ್ ತೊಗೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಅವನು ನೇರವಾಗಿ ನೋಂದಾಯಿತ ಆಸ್ಪತ್ರೆಗೆ ಹೋದರೆ ಅವನಿಗೆ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವನಿಗೆ ಯಾವುದೇ ರೆಫರಲ್ದ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಯೂ ಸಹಿತ ಸಂಪೂರ್ಣ ಉಚಿತವಾದ ಚಿಕಿತ್ಸೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್, ಹಾಗೆಯೇ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಲವು ಕಡೆಗೆ ಗ್ರಾಮೀಣ ಇರ್ಬೋದು, ನಗರ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಒಂದು ಅರಿವಿಲ್ಲ. ಸೊ ಇಂತಹ ಒಂದು ಕಡೆಗಳಲ್ಲಿ ಇಲಾಖೆಯಿಂದ ಏನೇನು ವ್ಯವಸ್ಥೆಗಳು ಅಥವಾ ಏನೆಲ್ಲ ಜಾಗೃತಿಗಳನ್ನ ಮೂಡಿಸಲಾಗ್ತಾ ಇದೆ ಸರ್? ಇದರಲ್ಲಿ ಮುಖ್ಯವಾಗಿ ತಾವು ಹೇಳಿದಂಗೆ ಇನ್ನೂ ರಾಜ್ಯ ಸರ್ಕಾರದ, ಅದರಲ್ಲೂ ಈಗಿನ ಆರೋಗ್ಯ ಮಂತ್ರಿಗಳು, ಹಿಂದಿನ ಆರೋಗ್ಯ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳೂ ಸಹಿತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೇವೆಯ ಆರೋಗ್ಯ ಸೇವೆ ಏನು ನಾವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ದಿಂದ ಏನು ಕೊಡ್ತಾ ಇದ್ದೀವಿ, ಹೆಚ್ಚಿನ ಜನಕ್ಕೆ ಮುಟ್ಟಬೇಕು ಅನ್ನೋದು ಸದುದ್ದೇಶ ಇದೆ. ಈಗಾಗಲೇ ನಾವು ಮುಟ್ಟುತ್ತಿರುವಂಥದ್ದು ಸಾಲದು ಅನ್ನೋದು ಒಂದು ನಮಗೂ ಅದು ಗೊತ್ತಿದೆ. ಆ ಹೆಚ್ಚೆಚ್ಚು ತಲುಪುವುದಕ್ಕಾಗಿಯೂ ಸಹಿತ ನಾವು ಸಾಕಷ್ಟು ರೀತಿಯಿಂದ ಅವರನ್ನು ತಲುಪಲು ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದೆ ಬೀದಿ ನಾಟಕ ಮತ್ತೊಂದು ಅಂಥೇಳಿ. ಆದರೆ ಅದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಈ ದೂರದರ್ಶನಗಳ ಮೂಲಕನೂ ಪ್ರಚಾರ ಕೊಡ್ತಾ ಇದ್ದೀವಿ. ಆಮೇಲೆ ಬಾನುಲಿಗಳ ರೇಡಿಯೋ ಮೂಲಕನೂ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ರೀತಿಯಿಂದ ಪೋಸ್ಟರ್ಸ್, ಬ್ಯಾನರ್ಸ್ ಹಾಕೋದ್ರ ಮೂಲಕ ಅಥವಾ ಹೋರ್ಡಿಂಗ್ಸ್ ಹಾಕೋದ್ರ ಮೂಲಕನೂ ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಇದು ಎಲ್ಲ ಆದಮೇಲೂ ಸಹಿತ ಇಷ್ಟರ ನಂತರ ಗ್ರಾಮ ಸಭೆಗಳಂತ ನಡೀತವೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ KDP ಅಂತ ಸಭೆಗಳು ನಡೀತವೆ, ತಾಲೂಕು ಮಟ್ಟದಲ್ಲಿ ನಡೀತವೆ, ಜನಸ್ಪಂದನ ಕಾರ್ಯಕ್ರಮಗಳು ನಡೀತವೆ. ಇವೆಲ್ಲನೂ ಸಹಿತ ನಾವು ಇವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುವುದು ಅಥವಾ ಆ ವಿವಿಧ ಸಭೆಗಳಲ್ಲಿ ಅವರು ಎದುರಿಸುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಹೆಚ್ಚಿನ ಜನರು ಇದನ್ನು ಲಾಭ ಪಡೆಯುವುದಕ್ಕೆ ನಾವು ಎಲ್ಲ ಒಂದು ಅವರನ್ನು ಮುಟ್ಟುವುದಕ್ಕಾಗಿ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ವಿನೂತನವಾಗಿ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ವಿಶೇಷ ಯೋಜನೆಗಳನ್ನೇನಾದ್ರು ಮಾಡಲಾಗಿದೆ, ಹೇಗೆ ಸರ್? ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ನಾನು ಪ್ರಚಾರದ ಬಗ್ಗೆ ಹೇಳಿದೆ. ಪ್ರಚಾರ ಹೊರತುಪಡಿಸಿ ಏನಂದರೆ ಪ್ರತಿಯೊಬ್ಬರಿಗೂ ಈ ವಿಷಯ ಕುರಿತು ಸ್ಯಾಟಿಸ್ಫ್ಯಾಕ್ಟ್ರಿ ಅನ್ನೋದು ಅಂತ ಒಂದು ಬೇಕಾಗ್ತದೆ ಪ್ರತಿಯೊಬ್ಬರಿಗೂ. ಅಂದರೆ ಈ ಯೋಜನೆ, ಈ ಚಿಕಿತ್ಸೆ ನಂತರ ಅವನು ರೋಗಿಯಾದವನು ಕೊಟ್ಟಂಥ ಚಿಕಿತ್ಸೆ ಅವನಿಗೆ ಸಮಾಧಾನಕರವಾಗಿದೆನಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮಲ್ಲಿಂದ ಸಹಾಯವಾಣಿ ಇದೆ, 1455 14555 ಸಹಾಯವಾಣಿ ಇದೆ. ಅದರಿಂದ ನಾವು ನಮ್ಮಲ್ಲಿಂದನೇ ಫೋನ್ ಮಾಡ್ತೀವಿ, ದೂರವಾಣಿ ಕರೆನೂ ಮಾಡ್ತೀವಿ, ಆಮೇಲೆ ಮೆಸೇಜು ಹೋಗ್ತದೆ ಅವರಿಗೆ. ಈ ಕೆಲವರು ಏನು ಮಾಡ್ತಾ ಇದ್ದಾರೆ, ಇಂಥ ದೂರವಾಣಿ ಕರೆ ಬಂದ ತಕ್ಷಣ ಅವರು ಕೆಲವರು ಸ್ವೀಕಾರ ಮಾಡದೇ ಇರ್ಬೋದು, ಸ್ವೀಕಾರ ಮಾಡದೆ ಇದು ಸ್ಪ್ಯಾಮ್ ಅಂತ ಹೇಳಿ ಬಿಡುವಂಥದ್ದಿದೆ. ಆದರೆ ನಾನು ಈ ನಂಬರನ್ನು ಇಟ್ಕೊಳ್ಳೋದ್ರ ಮೂಲಕ, ನಮ್ಮಿಂದ ಹೋಗುವಂಥ ಕರೆಯನ್ನು ಇಟ್ಕೊಳ್ಳೋದ್ರ ಮೂಲಕ ಇದಕ್ಕೆ ನಿಜವಾಗ್ಲಿ ಸ್ಪಂದನೆ ಮಾಡಿದರೆ ನಮಗೆ ಇದರಲ್ಲೂ ಸುಧಾರಣೆ ತರಕ್ಕೆ ನಮಗೆ ಸಾಕಷ್ಟು ಸಹಾಯ ಆಗ್ತದೆ. ಈಗಾಗಲೇ ನಾವು ಸುಮಾರು ಏನು ಒದಗಿಸ್ತಾ ಇದ್ದೇವೆ ಸೇವೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ತಿಂಗಳದ್ದು ಅನಾಲಿಸಿಸ್ ಮಾಡಿದ್ದೀವಿ. ಇದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಏನಿದೆ ಅಂದರೆ, ಸಮಾಧಾನಕರ ಲೆವೆಲ್ ಏನಿದೆ ಅಂದರೆ 98.5%ಗಿಂತ ಹೆಚ್ಚು ಜನರು ನನಗೆ ಸೇವೆ ಸಮಾಧಾನಕರವಾಗಿದೆ, ನಮಗೆ ಎಲ್ಲ ಉಚಿತವಾಗಿ ದೊರೆತಿದೆ ಅಂತ ತಿಳಿಸಿದ್ದಾರೆ. ಆದರೆ ಇನ್ನೂ 1.5% ಜನ ನಮಗೆ ಏನಾದರೂ ತೊಂದರೆ ಆಯಿತಾ ಅಥವಾ ಔಟ್ ಆಫ್ ಪಾಕೆಟ್ ಅಂತ ನಾವೇನು ಹೇಳ್ತೇವಲ್ಲ, ಹೆಚ್ಚಿನ ಹಣ ಇಸ್ಕೊಂಡ್ರ ಅನ್ನೋದು ಅವರು ಆಗಾಗ ಒಂದೊಂದು ಕಂಪ್ಲೇಂಟ್ ಬರ್ತಾ ಇದೆ. ಯಾವ ಒಂದು ಸಣ್ಣ
ದೂರನ್ನು ಸಹಿತ ಈ ಸಾಸ್ಟ್ ಅಂದರೆ ಇಲಾಖೆಯು ಅದನ್ನು ನಾವು ಅಷ್ಟು ಈಸಿಯಾಗಿ ಬಿಡ್ತಾ ಇಲ್ಲ. ಗಂಭೀರವಾಗಿ ಪರಿಗಣಿಸಿ ಒಂದು ವೇಳೆ ಆ ರೀತಿಯಲ್ಲಿ ಔಟ್ ಆಫ್ ಪಾಕೆಟ್ ಇಸ್ಕೊಂಡಿದ್ರೆ ಅಥವಾ ಹಾಸ್ಪಿಟಲ್ದವರು ಕಂಪಲ್ಸರಿಯಾಗಿ ಅದನ್ನು ತಿರುಗಿ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ನಾವು ಅತ್ಯಂತ ಮುತುವರ್ಜಿ ವಹಿಸಿ ಅದಕ್ಕಾಗಿಯೇ ಸಪರೇಟ್ ಒಂದು ಆಫೀಸರ್ಸ್ಗಳನ್ನು ನೇಮಿಸಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಇದರದ್ದು ಉಪಯೋಗ ಹೆಚ್ಚಿನ ಮಟ್ಟಿಗೆ 98.5 ಅಂದರೆ ಇದು ಸಾಕಷ್ಟಾಗಿದೆ. ಆದರೆ ಮಾನ್ಯ ಸಚಿವರ ಉದ್ದೇಶ 100% ಸ್ಯಾಟಿಸ್ಫ್ಯಾಕ್ಟ್ರಿ ಇರಬೇಕು ಜನರದ್ದಂತಿದೆ. ಆ ನಿಟ್ಟಿನಲ್ಲಿ ಜನರ ಸಹಕಾರ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲದೆ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ವೈದ್ಯರು ಮತ್ತು ಸಿಬ್ಬಂದಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಇದು ಆರೋಗ್ಯ ಸೇವೆ ಸರಿ ಇದ್ದರೆ, ಕರ್ನಾಟಕದ ಜನರ ಆರೋಗ್ಯ ಸರಿ ಇದ್ದರೆ ಕರ್ನಾಟಕದ ಸಮಗ್ರ ಬೆಳವಣಿಗೆ ಸಾಕಷ್ಟು ಸಹಾಯಕಾರಿ ಆಗಲಿದೆ. ಸರ್, ಈಗ ತಾವು ಹೇಳಿದಂಗೆ ಈಗ ಸಹಾಯವಾಣಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಸಹಾಯವಾಣಿ ಅಂತ ಬಂದಾಗ ಅಥವಾ ಹೆಲ್ಪ್ಲೈನ್ ನಂಬರ್ ಅಂತ ಬಂದಾಗ ಈಗ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳಿರ್ಬೋದು ಅಥವಾ ಹೆಚ್ಚು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಈ ಒಂದು ಸಹಾಯವಾಣಿ ತಾವು ಮೊದಲೇ ಹೇಳ್ದಂಗೆ ಇದು ಬೇರೆ ಥರದ ಕಾಲು ಅಂತ ಕಟ್ ಮಾಡ್ತಕ್ಕಂಥ ಇರ್ಬೋದು, ಅದು ಭಾಷೆ ಅರ್ಥ ಆಗದೆ ಇರ್ತಕ್ಕಂಥ ಒಂದು ಇರ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಏನು ಮಾಡಬಹುದು ಸರ್? ಇದರಲ್ಲಿ ಈ ಸಮಸ್ಯೆ ನೀವು ಹೇಳಿದ್ದು ನಿಜವಾಗ್ಲೂ ಇದೆ, ಈಗಲೂ ಇದೆ. ಬುಡಕಟ್ಟು ಜನಾಂಗ ಅಂದರೆ ಸೋಲಿಗ, ಜೇನು ಕುರುಬ ಅಥವಾ ಬೆಟ್ಟ ಕುರುಬ, ಹಕ್ಕಿಪಿಕ್ಕಿ ಜನಾಂಗ, ಆಮೇಲೆ ಟ್ರೈಬಲಲ್ಲಿ ವಾಸ ಮಾಡುವಂಥ ಜನ ಅಂದರೆ ಗುಡ್ಡಗಾಡದಲ್ಲಿ ವಾಸ ಮಾಡುವಂಥ ಜನಕ್ಕೆ ನಾವು ಈ ಸಹಾಯವಾಣಿಯಿಂದ ತಲುಪುವಂಥ ಏನು ಕರೆಗಳಿರ್ತವೆ ಅವರಿಗೆ ನಮ್ಮ ಭಾಷೆ ಅರ್ಥ ಆಗದೇ ಇರ್ಬೋದು. ಅದಕ್ಕಾಗಿ ನಾವು ಸಹಾಯವಾಣಿಯಲ್ಲಿ ಕೆಲಸ ಮಾಡುವಂಥವರಿಗೆ ವಿಶೇಷವಾದ ತರಬೇತಿಯನ್ನು ಕೊಟ್ಟು ಅವರು ಆದಷ್ಟು ಸರಳ ಕನ್ನಡದಲ್ಲಿ ಮಾತಾಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟಾದರೂ ಸಾಕಷ್ಟು ಬುಡಕಟ್ಟು ಜನಾಂಗಕ್ಕೆ ಸರಳ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಮಾತಾಡಿದರೂ ಸಹಿತ ಅದನ್ನು ತಿಳಿದಂಥ ಪರಿಸ್ಥಿತಿ ಇದ್ದಾವೆ. ಇದನ್ನು ಅರ್ಥನೇ ನಾವು ಹಳ್ಳಿಯಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ಆಶಾ ಅಂಗನವಾಡಿ ಏನು ಕಾರ್ಯಕರ್ತರಿರ್ತಾರೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಶಾಲಾ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರೂ ಇರ್ತಾರೆ. ಇವರಿಗೆಲ್ಲ ಈ ಯೋಜನೆ ಬಗ್ಗೆ ನಾವು ಮಾಹಿತಿ ನೀಡಿದ್ದೀವಿ. ಅವರು ಏನಾದರೂ ಸಮಸ್ಯೆ ಆದರೆ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ, ಅಂಥ ಸಮಸ್ಯೆಗಳಾದರೆ ಈಗ ಒಬ್ಬನಿಗೆ ಗೊತ್ತಿಲ್ಲ ಅಂದ ತಕ್ಷಣ ಅದನ್ನು ಬಿಡದೆ ಪಕ್ಕದವನಿಗೆ ಜ್ಞಾನ ಇದ್ದವನಿಗೆ ಕೇಳಬೇಕು. ಅತ್ಯಂತ ಸಮೀಪದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕ ಮಾಡಬೇಕು. ಇದರೊಂದಿಗೆ ಇದೇನು ಒಂದು ಯೋಜನೆಯನ್ನು ಸಂಪೂರ್ಣ ಲಾಭವನ್ನು ಅವರು ಪಡೆಯೋದಕ್ಕಾಗಿ ನಾವು ಈಗಾಗಲೇ ಸಾಕಷ್ಟು ನಿರ್ದೇಶನಗಳನ್ನು ಸರ್ಕಾರದಿಂದನೂ ನೀಡಿದ್ದೀವಿ. ನಮ್ಮ ಸಚಿವರನ್ನು ಆಲ್ರೆಡಿ ಈ ಕುರಿತು ನೀಡಿದ್ದಾರೆ. ಆಮೇಲೆ ಈ ಬುಡಕಟ್ಟು ಜನಾಂಗ ಸಾಕಷ್ಟು ಇದಕ್ಕೆ ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳು ಆದರೆ ಅವರು ಈ ವ್ಯವಸ್ಥೆಯಲ್ಲಿ ಬರ್ತಾ ಇಲ್ಲ. ಇನ್ನು ಇವರಿಗೆ ನಾವು ತಲುಪುವುದಕ್ಕಾಗಿ ಈಗಾಗಲೇ NGOಗಳ ಮುಖಾಂತರ ನಾವು ತಲುಪುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಪೈಲಟ್ ಆಗಿ ಮೈಸೂರು ಜಿಲ್ಲೆನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ವಾಮಿ ವಿವೇಕಾನಂದ ಏನು NGO ಇದೆ, ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್, ಇವರು ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿಯಾದಲ್ಲಿ ಇದು ರಾಜ್ಯಾದ್ಯಂತ ನಾವು ವಿಸ್ತರಿಸುವುದಕ್ಕೂ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಈಗಾಗಲೇ ಇದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿ ನಮಗೆ ಅದರಿಂದ ಬರುವಂಥ ರಿಸಲ್ಟ್ಗಳ ಆಧಾರದ ಮೇಲೆ ನಾವು ಅದನ್ನು ವಿಸ್ತರಣೆ ಮಾಡೋದಕ್ಕೂ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಇದ್ರ ಜೊತೆಗೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಹೆಚ್ಚಾದಷ್ಟು ಸರಿಯಾದ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಸಾಕಷ್ಟು ಜನಗಳಲ್ಲಿದೆ. ಸೊ ಇದನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಅಥವಾ ತಾವು ಹೇಗೆ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು ಸರ್? ನಾವು ಎರಡು ರೀತಿಯಿಂದ ಇದರಿಂದ ನಾವು ಸಂತೋಷನೂ ಪಡಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಜನ ಹೋಗ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಗಳು ಸರಿಯಾಗಿ ಸಿಗ್ತಾ ಇದ್ದಾವೆ ಅಂಥೇಳಿ ಒಂದು ರೀತಿಯಿಂದ ಅದಾದರೆ, ಹಾಗಂತ ಹೇಳಿ ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡದೇ ಇರೋಕ್ಕೂ ಬರೋದಿಲ್ಲ. ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಈಗಾಗಲೇ ರಾಜ್ಯಾದ್ಯಂತ ಇರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಹಿಂದೆ ಇದ್ದಂಥ ಸಮಸ್ಯೆಗಳು ಅಷ್ಟು ಸಮಸ್ಯೆಗಳು ಇಲ್ಲ. ಈಗಾಗಲೇ ಸಿಬ್ಬಂದಿಗಳ ವೈದ್ಯರ ಕೊರತೆಯನ್ನು ನೀಗಿಸುವಲ್ಲಿ ಸರ್ಕಾರ ಸಾಕಷ್ಟು ಹುದ್ದೆಗಳನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ. ಅದಲ್ಲದೆ ಯಾರ್ಯಾರು MBBS ಅಥವಾ ಇತರೆ ಅದಕ್ಕೆ ಸಮಾನಾಂತರ ಕೋರ್ಸ್ಗಳನ್ನು ಮುಗಿಸಿರ್ತಾರೆ ಅವರನ್ನು ನಾವು ಬಾಹ್ಯವಾಗಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಸರ್ಕಾರ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ವೈದ್ಯರು ಮತ್ತು ಸಿಬ್ಬಂದಿ ಏನು ಇರಬೇಕು ಅನ್ನೋದು ಉದ್ದೇಶ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಡಿಮಾಂಡ್. ಈಗ ಜಯದೇವ ಅಂತ ಹಾಸ್ಪಿಟಲ್ಗಳಲ್ಲಿ ಆಪರೇಷನ್ ಮತ್ತೊಂದು ಮಾಡಬೇಕಾದ್ರೆ 1.5-2 ತಿಂಗಳ ವೇಟಿಂಗ್ ಆದರೂ ಇದೆ.
ಆದರೆ ಜನರ ವಿಶ್ವಾಸ ಅಲ್ಲಿ ಇರೋದರಿಂದ ಅಲ್ಲಿ ನಾವು ಹೆಚ್ಚೆಚ್ಚು ಯಾವ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮತ್ತು ಮಾನ್ಯ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೂ ಸಹಿತ ನಾವು ಯಾರಿಗೂ ತೊಂದರೆ ಆಗದಂತೆ ಅವರಿಗೆ ಚಿಕಿತ್ಸೆ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆ ರೀತಿಯಲ್ಲಿ ಏನಾದರೂ ದೂರುಗಳಿದ್ದರೇನೋ ಸಹಿತ ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಅವರು ತಮ್ಮದೇನಾದರೂ ನಿಜವಾದ ಸಮಸ್ಯೆ ಇದ್ದರೆ ಆ ದೂರವಾಣಿ ಸಂಖ್ಯೆಗೂ ಅವರು ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಬೋದು. ಸರ್, ಹಾಗೆಯೇ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ ಸಂಬಂಧಪಟ್ಟಂತೆ ಈ ಕರ್ನಾಟಕದ ಒಂದು ಅಂಕಿಅಂಶಗಳ ಪ್ರಕಾರ ಈ ಒಂದು ಇನ್ಸೂರೆನ್ಸ್ ಯೋಜನೆಯನ್ನು ಬಳಸ್ಕೊಳ್ತಕ್ಕಂಥವ್ರಲ್ಲಿ ಗ್ರಾಮೀಣ ಪ್ರದೇಶದ ಜನರೇ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಹಾಗೆ ಈ ನಗರ ಪ್ರದೇಶಗಳಲ್ಲಿ ಈ ಒಂದು ಸಂಖ್ಯೆ ಕಡಿಮೆ ಇದೆ ತುಂಬ ಅಂತಕ್ಕಂಥದ್ದು. ಸೊ ಇದನ್ನು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಜನರನ್ನ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಏನು ಒಂದು ಕಾರ್ಯಕ್ರಮಗಳು ಅಥವಾ ಇದನ್ನು ಹೇಗೆ ತಲುಪಿಸ್ಬೋದು ಸರ್? ಈಗಾಗಲೇ ಈ ಯೋಜನೆ ನಿಮಗೆಲ್ಲ ಗೊತ್ತಿದೆ. ನಗರ ಪ್ರದೇಶದಲ್ಲಿ ಅಂದರೆ ಸರ್ಕಾರಿ ನೌಕರರು, ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರನ್ನೇ ಹೆಚ್ಚು ಜನರು, ಅಂದರೆ ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದಾಗ, ತುಲನೆ ಮಾಡಿದಾಗ ಇವರು ಮುಂದುವರೆದವರೇ ಇರ್ತಾರೆ. ಹೀಗಾಗಿ ಈ ಸೌಲಭ್ಯವನ್ನು ಅವರು ಅಷ್ಟು ಪ್ರಮಾಣದಲ್ಲಿ ಗ್ರಾಮೀಣಕ್ಕೆ ಇದನ್ನು ನೀವು ತುಲನೆ ಮಾಡಿದರೆ ಅವರು ಹೌದು ನಿಜವಾಗ್ಲೂ ಅವರು ಅಷ್ಟು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಬಟ್ ನಾವು ಈಗಾಗಲೇ ಈ ನಗರ ಪ್ರದೇಶದಲ್ಲಿ ಇರುವಂಥ ಪಡಿತರ ಅಂಗಡಿಗಳು, ನಗರ ಆರೋಗ್ಯ ಕೇಂದ್ರಗಳು ಮತ್ತು ಕಾರ್ಮಿಕ ಇಲಾಖೆ ಇದನ್ನು ಸಿಸ್ಟಮ್ ಇದೆ. ನಗರದಲ್ಲಿ ಅವ್ರದ್ದೇ ಆದಂಥ ಸಿಸ್ಟಮ್ ಇದೆ. ಆಮೇಲೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಆಮೇಲೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಗಳಲ್ಲಿ ಅವ್ರದ್ದೇ ಆದಂಥ ಆರೋಗ್ಯದ್ದು ಸಿಬ್ಬಂದಿಗಳನ್ನು ಸಪರೇಟಾಗಿ ಇಟ್ಟಿದ್ದಾರೆ. ಅವ್ರ ಮೂಲಕನೂ ಸಹಿತ ಇಂಥ ಸೌಲಭ್ಯ ಅವೈಲೇಬಲ್ ಇದೆ, ನೀವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇದಲ್ಲದೆ ಚುನಾಯಿತ ನಗರ ಪ್ರದೇಶದಲ್ಲಿರುವಂಥ ಚುನಾಯಿತ ಪ್ರತಿನಿಧಿಗಳಿಗೇನು ಈ ಕುರಿತಂತೆ ಮಾಹಿತಿಯನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಸಹಿತ ಇನ್ನೂ ಹೆಚ್ಚಿನ ಪ್ರಮಾಣದ ನಾಗರಿಕರಿಂದ ಉಪಯೋಗ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ. ನಮ್ಮಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನು ತಲುಪುವಂಥ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕೆಲಸ ಮಾಡ್ತದೆ. ಮುಂದೂ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಒಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯದ ಜನರಿಗೆ ಈ ಒಂದು ಯೋಜನೆಯ ಕುರಿತು ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಸರ್? ಇದು ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕನ್ನು ಅರಿತಿರಬೇಕು. ಅಂದರೆ ಇದು BPL ಕಾರ್ಡ್ ಹೊಂದಿದಂತಹ ಪ್ರತಿಯೊಬ್ಬ ಕರ್ನಾಟಕದ ನಾಗರಿಕನಿಗೆ 5 ಲಕ್ಷದವರೆಗೆ ಒಂದು ಕುಟುಂಬಕ್ಕೆ ಉಚಿತವಾದ ಆರೋಗ್ಯ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅದರಲ್ಲೂ ಮಾರಣಾಂತಿಕ ಕಾಯಿಲೆಗಳಿಗೂ ಸಹಿತ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಈಗಾಗಲೇ ಹೆಚ್ಚಾಗಿರುವಂಥ ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಉಚಿತ ಚಿಕಿತ್ಸೆ ನೀಡ್ತಾ ಇರೋದರಿಂದ ತಮ್ಮ ಹಕ್ಕನ್ನು ಅರಿತು ತಾವೆಲ್ಲ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ಆಮೇಲೆ ಹೆಚ್ಚಿನ ಜನಕ್ಕೆ ಬರೀ ಸರ್ಕಾರದಿಂದ ಪ್ರಚಾರ ಮಾಡ್ತೀವಿ ಅಂತ ಆದರೆ ಆಗೋದಿಲ್ಲ. ಇದು ಬಾಯಿ ಮಾತಿನಿಂದ ಹೆಚ್ಚು ಪ್ರಚಾರ ಆಗ್ತದೆ ಅಂತ ನಾವು ನಂಬಿದ್ದೀವಿ. ಹೀಗಾಗಿ ಹೆಚ್ಚೆಚ್ಚು ಜನರು ಯಾರ್ಯಾರು ಇದನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೊಂಡಿರ್ತಾರೋ ಅವರು ತಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಈ ಕುರಿತು ಹೇಳುವಂಥದ್ದಾಗಬೇಕು. ಆಮೇಲೆ ಅವರು ಕೈ ಜೋಡಿಸಿದರೆ, ಈಗ ಸುಮಾರು ಪ್ರತಿ ವರ್ಷ ನಾವು ಕೇಂದ್ರ ಸರ್ಕಾರದಿಂದ 435 ಕೋಟಿ ಬಂದರೆ ಉಳಿದ ಏನು 1200 ಕೋಟಿಗಿಂತ ಹೆಚ್ಚು 1300 ಕೋಟಿವರೆಗೆ ರಾಜ್ಯ ಸರ್ಕಾರ ವೆಚ್ಚ ಮಾಡ್ತದೆ ಈ ಯೋಜನೆಗೆ. ಅಂದರೆ ಒಟ್ಟು 1800 ಕೋಟಿಯಷ್ಟು ವೆಚ್ಚ ಮಾಡ್ತಾ ಇದೆ. ಆದರೂ ಸಹಿತ ಇನ್ನೂ ತಲುಪಬೇಕಾದಂಥ ಜನರು ನಾವು ಭಾಳಷ್ಟಿದೆ. ಅವು ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲದೆ ಕೆಲವರು ಹಳ್ಳಿಗಾಡಿನಲ್ಲಿ ಹಾಗೆ ತಾವು ಸಾಲ ಸೋಲ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಖರ್ಚು ಮಾಡಿಕೊಳ್ಳುವಂಥದ್ದನ್ನು ನೀವು ಕೇಳಿದಿರಿ. ಈಗ ನಾವು ಹೇಳುವಂಥ BPL ಕಾರ್ಡ್ ಹೊಂದಿದಂಥವರು ತಮ್ಮ ಜೇಬಿನಿಂದ ಯಾವುದೇ ಒಂದು ಬಿಡಿಗಾಸನ್ನು ಖರ್ಚು ಮಾಡದೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬೇಕಂತ ಈ ಮೂಲಕ ಎಲ್ಲ ಕೇಳುಗರಿಗೂ ನಾನು ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಒಂದು ಕಾರ್ಯಕ್ರಮಗಳು ಮತ್ತು ಈ ಒಂದು ಯೋಜನೆಯ ಕುರಿತು ಸಮುದಾಯದ ಜನರು ಹೇಗೆ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೇಳುಗರೆ, ABARK ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ
ಸಹಾಯವಾಣಿ ಸಂಖ್ಯೆ 14555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ABARK ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮತ್ತೊಮ್ಮೆ ಸಹಾಯವಾಣಿ ಸಂಖ್ಯೆ 14555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ ಹಾಗೂ ABARK ಕಾರ್ಯಕ್ರಮದ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕರ್ನಾಟಕ ರಾಜ್ಯದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ YS ಪಾಟೀಲ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ